ಸಾರಿ ನಮ್ಮ ಜೀವಿತಗಳಲ್ಲಿ ನಮ್ಮನೆ, ಮಕ್ಕಳು, ವ್ಯಾಪಾರ, ದೂರದ ಊರುಗಳಿಗೆ ಹೋಗ್ಬಿಟ್ಟಾಗ, ಒಂಟಿತನಗಳಲ್ಲಿ ರಾತ್ರಿಗಳನ್ನು ಕಳೆದಾಗ, ನಾವು ನಿರೀಕ್ಷೆ ಮಾಡಿದ ನಮ್ಮ ಲೈಫ್ನಲ್ಲಿ ನಡೀದೇ ಇದ್ದಾಗ, ನಮ್ಮನ್ನು ಯಾರು ನೋಡ್ತಾರೆ ಅಂತ ನಮಗೆ ಯಾವುದೇ ಪ್ರೋತ್ಸಾಹ ಇಲ್ಲದೆ ಇರುವಾಗ, ದೇವರು ತನ್ನ ಲೆಟರನ್ನು, ಒಂದು ಎಂಕರೇಜ್ಮೆಂಟನ್ನು, ಒಂದು ಪ್ರೋತ್ಸಾಹವನ್ನು ನಮಗೆ ಕಳಿಸ್ತಾನೆ. ಅದೇನಂದ್ರೆ 29:11 ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆ. ಐ ಹ್ಯಾವ್ ಪ್ಲಾನ್. ನಿನ್ನ ಬಗ್ಗೆ ನನಗೊಂದು ಪ್ಲಾನ್ ಇದೆ. ಅದಕ್ಕೆ ಮೊದಲನೇ ಅಂಶನ ಎಲ್ಲರೂ ಹೇಳಿ, ನಿಮಗಾಗಿ ಏನಾಗಿದ್ದಾನೆ ಆತನು? ಆಲೋಚಿಸುವವನಾಗಿದ್ದಾನೆ. ದೇವರೊಬ್ಬನು ಇದ್ದಾನೆ, ನಮಗೊಬ್ಬ ತಂದೆ ಇದ್ದಾನೆ. ಆತನು ನಾವು ಯಾವ ವಿಷಯದಲ್ಲಿ, ಒಂದು ವೇಳೆ ಪಾಪದಲ್ಲ, ಒಂದು ವೇಳೆ ಹಣದಲ್ಲ, ಒಂದು ವೇಳೆ ಮಕ್ಕಳ ವಿಷಯದಲ್ಲ, ಯಾವ್ದು ಎಕ್ಸಾಕ್ಟ್ ಪಾಯಿಂಟ್, ಆ ಪಾಯಿಂಟ್ ನಮಗೂ ನಿಮಗೂ ಮರ್ತೋಗಿದ್ರೆ ದೇವರಿಗೆ ಆ ಪಾಯಿಂಟ್ ಗೊತ್ತು. ಆ ಪಾಯಿಂಟ್ ಅದು ಎಷ್ಟು ನಿಮಗೂ ನನಗೂ ದೊಡ್ಡ ಆಧರಣೆ ಗೊತ್ತಾ? ನಮ್ಮ ವಿಷಯದಲ್ಲಿ ಆಲೋಚನೆ ಮಾಡ್ತಾನೆ. ಹಿಸ್ ಥಾಟ್ಸ್, ಆತನ ಆಲೋಚನೆ ಒಂದು ಅಲೆ ಥರ ನಮ್ಮ ಬಗ್ಗೆನೇ ಬರ್ತಾ ಇದೆ. ಅದೇ ರೀತಿ ಅದು ದೇವರ ಗುಣ, ಅದು ದೇವರ ಸ್ವಭಾವ. ಅದಕ್ಕೆ ದೇವರು, ಆತನ ಯೋಜನೆಗಳು ಬಹಳ ಆಶ್ಚರ್ಯಕರವಾದವುಗಳು.